ವೇದಗಳನ್ನು ಆರಂಭದಲ್ಲಿ ದೇವರು ಸೃಷ್ಟಿಗೆ ತಂದಾಗ, ಅರ್ಥಾತ್ ಉಪದೇಶವನ್ನು ಮಾಡಿದಾಗ, ವೇದಗಳನ್ನು ಆರಂಭದಲ್ಲಿ ಉಪದೇಶಿಸಿದಾಗ, ವೇದಾಭ್ಯಾಸವನ್ನು ಮಾಡಿದ ಅಂದಿನ ಋಷಿ ಮುನಿಗಳು, ಅಂದಿನ ಜನರು ಮುಖ್ಯವಾಗಿ ವೇದೋಕ್ತವಾದ ರೀತಿಯಲ್ಲಿಯೇ ಜೀವನವನ್ನು ಮಾಡ್ತಾ ಇದ್ದರು. ವೇದ ಬಿಟ್ಟು ಬೇರೆ ರೀತಿಯಲ್ಲಿ, ವೇದ ಹೇಳದೇ ಇರುವಂತಹ ರೀತಿಯಲ್ಲಿ ಅವರು ಜೀವನವನ್ನು ಮಾಡ್ತಾ ಇರಲಿಲ್ಲ ಅಂತಾರೆ. ಶುದ್ಧವಾದ ಸಾತ್ವಿಕವಾದಂತಹ ಜೀವನವನ್ನು ಅವರು ಮಾಡ್ತಾ ಇದ್ದರು. ಅಲ್ಲಿ ನಿಷ್ಫಲ ಅನ್ನುವುದೇ ಇರಲಿಲ್ಲ, ಒಳ್ಳೆಯ ಫಲವನ್ನು ಪಡೀತಾ ಇದ್ದರು ವೇದ ಕರ್ಮಗಳನ್ನು ಅನುಷ್ಠಾನವನ್ನು ಮಾಡಿ. ಆದರೆ ಮುಂದೆ ಮುಂದೆ ಕಾಲ ಕಳೆದಂತೆ ಬೇರೆ ಬೇರೆ ವಿಚಿತ್ರ ಆಲೋಚನೆಗಳಿರುವಂತಹ ಗ್ರಂಥಗಳು ನಿರ್ಮಾಣ ಮಾಡಲ್ಪಟ್ಟವು. ಅವುಗಳಿಂದ ಆಕರ್ಷಿತರಾಗಿ ಆ ಸಿದ್ಧಾಂತಗಳನ್ನು ನಂಬಿಕೊಂಡು ವೇದಗಳನ್ನು ದೂಷಣೆಯನ್ನು ಮಾಡಿ, ಪ್ರಾಚೀನ ಗ್ರಂಥಗಳನ್ನು ದೂರ ಮಾಡಿ, ಬೇರೆ ಬೇರೆ ಆಲೋಚನೆಗಳಿಗೆ ಆಕರ್ಷಿತರಾಗಿ ಅದರಂತೆ ಹೊರಟು ಹೋದರು, ದೂಷಿತರಾದರು, ರಾಗದ್ವೇಷಾದಿಗಳಿಗೆ ಒಳಗಾದರು. ಆನಂತರದಲ್ಲಿ ಬಂದಂತಹ ಜನರು ಅಧರ್ಮ ಹೆಚ್ಚಾಗ್ತಾ ಹೋಯಿತು. ವೇದಗಳಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ಧರ್ಮಾಚರಣೆಯನ್ನು ಮಾಡುವುದಕ್ಕೆ, ಬದುಕಿಗೆ, ಜೀವನಕ್ಕೆ ಏನು ಬೇಕೋ ಎಲ್ಲವನ್ನೂ ಹೇಳಿಕೊಟ್ಟಿದೆ. ಅಂತಾದರೂ ನಂತರದ ಜನರು ಬೇರೆ ಬೇರೆ ಉದ್ಯೋಗಗಳನ್ನೇ ಕಂಡುಕೊಂಡರು ತಮ್ಮ ಉಪಜೀವನಕ್ಕಾಗಿ ಅಂತ. ವಾರ್ತೋಪಾಯಂ ಪುನಶ್ಚಕ್ರು ಹಸ್ತಸಿದ್ಧಿಂಚ ಕರ್ಮಜಾಂ ತತಸ್ತಾಸಾಂ ವಿಭುರ್ಬ್ರಹ್ಮ ಕರ್ಮ ಜೀವಂ ಅಕಲ್ಪಯತ್. ಒಬ್ಬೊಬ್ಬರು ಒಂದೊಂದು ರೀತಿಯ ಜೀವನವನ್ನು ಮುಂದೆ ಕಂಡುಕೊಳ್ತಾ ಹೋದರು ಅಂತ. ಕೃಷಿ ಕರ್ಮ ಅಂತಾಗಿರಬಹುದು, ಕರ್ಮ ಈ ಹಸ್ತಕೌಶಲದಿಂದ ನಿರ್ಮಾಣ ಮಾಡಲ್ಪಡುವ ಕರಕೌಶಲಗಳು, ಅನೇಕ ಪದಾರ್ಥಗಳನ್ನು ಮಾಡಿ ಅವುಗಳನ್ನು ಮಾರಾಟ ಮಾಡಿ ಜೀವನವನ್ನು ಮಾಡುವುದು ಅಂತಾಗಿರಬಹುದು. ಇನ್ನು ಅನೇಕ ವೃತ್ತಿಗಳು, ಅನೇಕ ವಿಧವಾದಂತಹ ವೃತ್ತಿಗಳು ನಂತರದ ದಿವಸಗಳಲ್ಲಿ ಬೆಳೆದು ಬಂದವು ಅಂತ ಕೂರ್ಮರೂಪಿಯಾದ ಪರಮಾತ್ಮ ಹೇಳ್ತಾನೆ. ಈ ಮಧ್ಯದಲ್ಲಿ ವರ್ಣ ಆಶ್ರಮಗಳ ಬಗ್ಗೆ ಹೇಳ್ತಾ ಬಂದು, ಆಶ್ರಮಗಳ ಬಗ್ಗೆ ಬಹಳ ಮಹತ್ವದ ವಿಷಯಗಳನ್ನು ಇಲ್ಲಿ ತಿಳಿಸ್ತಾರೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ ಈ ರೀತಿಯಾದಂತಹ 4 ಪ್ರಕಾರದ ಆಶ್ರಮಗಳನ್ನು ಹೇಳ್ತಾ ಹೊರಟು, ಇವುಗಳಲ್ಲಿ ಆಚಾರ್ಯರು ನಿರ್ಣಯವನ್ನು ಕೊಟ್ಟ ಪ್ರಕಾರ, ಶಾಸ್ತ್ರದ ಮೂಲಭೂತವಾದ ಸಿದ್ಧಾಂತದ ಪ್ರಕಾರ ಸನ್ಯಾಸ ಧರ್ಮ ಅತ್ಯುತ್ಕೃಷ್ಟ, ಸಂದೇಹವೇ ಇಲ್ಲ. ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಸನ್ಯಾಸ ಧರ್ಮವೇನೆ ಅನ್ನುವುದನ್ನು ಹೇಳಿ, ಆದರೆ ಬ್ರಹ್ಮಚಾರಿಯಾಗಿರಬಹುದು, ವಾನಪ್ರಸ್ಥನಾಗಿರಬಹುದು ಅಥವಾ ಸನ್ಯಾಸಿಗಳಾಗಿರಬಹುದು, ಈ 3 ಜನಕ್ಕೂ ಉಳಿದ ಜನರಿಗೆ ಎಲ್ಲರಿಗೂ ಆಶ್ರಯ ಕೊಡಬಹುದಾದಂತಹ ಒಂದು ಆಶ್ರಮ ಅಂತ ಇದ್ದರೆ ಅದು ಗೃಹಸ್ಥಾಶ್ರಮ ಅಂತಾರೆ. ಪ್ರಾಚೀನ ಕಾಲದಲ್ಲಿ ಮನೆ ಮುಂದೆ ಬಂದು ಭಿಕ್ಷೆ ಬೇಡಿ ತಗೊಂಡು ಹೋಗ್ತಾ ಇದ್ದರು ಬ್ರಹ್ಮಚಾರಿಗಳು. ಗುರುಕುಲದಲ್ಲಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಮನೆ ಹೋಗಿ ಭಿಕ್ಷೆಯನ್ನು ಬೇಡಿ ತಂದು ಗುರುಗಳಿಗೆ ಅರ್ಪಣೆಯನ್ನು ಮಾಡಬೇಕು. ಅಲ್ಲಿ ಭಿಕ್ಷೆ ಹಾಕುವವರು ಯಾರು? ಗೃಹಸ್ಥರು. ಬ್ರಹ್ಮಚಾರಿಗಳಿಗೆ ಭಿಕ್ಷೆ ಹಾಕುವವರು ಗೃಹಸ್ಥರು, ಯತಿಗಳಿಗೆ ಭಿಕ್ಷೆ ಕೊಡುವವರು ಗೃಹಸ್ಥರು. ಹೀಗೆ ಉಳಿದ ಆಶ್ರಮಗಳಿಗೆ ಆಶ್ರಯ ಕೊಡುವಂತಹ ಆಶ್ರಮ ಅಂತೇನಾದರೂ ಇದ್ದರೆ ಅದು ಗೃಹಸ್ಥಾಶ್ರಮ. ಆದ್ದರಿಂದ ಆ ಗೃಹಸ್ಥಾಶ್ರಮ ಆ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾದಂಥದ್ದು. ಸರ್ವಲೋಕ ವಿರುದ್ಧಂಚ, 10 ಹಲವು ರೀತಿಯಲ್ಲಿ ಎಲ್ಲ ಧರ್ಮಗಳನ್ನು ಪ್ರತಿಪಾದನೆಯನ್ನು ಮಾಡಿ ಒಂದು ಮಾತನ್ನು ಪುರಾಣ ಹೇಳುತ್ತೆ. ಎಂತಹ ಶ್ರೇಷ್ಠ ಧರ್ಮ ಇರಲಿ, ಸರ್ವಲೋಕಕ್ಕೆ ವಿರುದ್ಧವಾದದ್ದನ್ನು ಮಾಡಬೇಡ ಅಂತಾರೆ. ಸರ್ವಲೋಕಕ್ಕೆ ಹಿತಕರವಾದದ್ದು ಯಾವುದೋ ಅದನ್ನೇ ಧರ್ಮ ಅಂತ ತಿಳಿದು ಮಾಡು ಅಂತಾರೆ. ಸರ್ವಲೋಕ ವಿರುದ್ಧಂಚ ಧರ್ಮಮಪ್ಯಾಚರೇ ನತು, ನೋಡಲಿಕ್ಕೆ ಅದು ಧರ್ಮದ ಮುಖವನ್ನು ಹೊಂದಿರಬಹುದೇನೋ, ಅದನ್ನು ಮಾಡಿದರೆ ಸಮಸ್ತ ಜಗತ್ತಿಗೆ ಮಾರಕವಾಗ್ತದೆ ಅಂತನ್ನುವುದಾದರೆ ಅಂತಹ ಧರ್ಮವನ್ನು ಮಾಡಲಿಕ್ಕೆ ಹೋಗಬೇಡ ಅಂತಾರೆ. ಎಲ್ಲರಿಗೂ ಹಿತಕರವಾದ ರೀತಿಯ ಧರ್ಮವನ್ನು ಆಚರಣೆಯನ್ನು ಮಾಡು ಅಂತಾರೆ. ಸ್ವಾರಸ್ಯ ಗೊತ್ತಾ?
ಎಲ್ಲರಿಗೂ ಹಿತಕರವಾದ ಧರ್ಮವನ್ನು ಮಾಡು ಅಲ್ಲ, ಎಲ್ಲರಿಗೂ ಹಿತಕರವಾದಂತೆ ಜೀವನ ಮಾಡುವುದೇ ಧರ್ಮ ಅಂತ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಅದರ ಬಗ್ಗೆ ವಿಸ್ತಾರವಾದ ಕಥೆಯನ್ನೇ ನಾವು ನೋಡುತ್ತೇವೆ. ನಮ್ಮಿಂದ ಯಾರೊಬ್ಬರಿಗೂ ಭಯ ಆಗಬಾರದು, ಯಾರೊಬ್ಬರಿಗೂ ಕೆಟ್ಟದ್ದಾಗಿರಬಾರದು. ಕೆಟ್ಟದ್ದನ್ನು ಮತ್ತೊಬ್ಬರಿಗೆ ಬಯಸದಂತೆ ಎಲ್ಲರಿಗೂ ಮಂಗಲವನ್ನು ಬಯಸುತ್ತಾ ಜೀವನವನ್ನು ಮಾಡುವುದೇ ಶ್ರೇಷ್ಠವಾದ ಧರ್ಮ ಅಂತ ಭಾರತ ನಮಗೆ ಹೇಳಿಕೊಟ್ಟದ್ದು ಇದೆ. ಅಂತಹ ಧರ್ಮವನ್ನು ತಿಳಿದು ಆಚರಣೆಯನ್ನು ಮಾಡಬೇಕು. ಧರ್ಮದಿಂದಲೇ ಜಗತ್ತು ಉಳಿಯುವುದು. ಇಲ್ಲಿ ಧರ್ಮ ಅನ್ನುವುದಕ್ಕೆ ಅನೇಕ ಸ್ತರಗಳು ಉಂಟು. ಧರ್ಮ ಶಬ್ದಕ್ಕೆ ದೇವರು ಅಂತ ಒಂದರ್ಥ, ಧರ್ಮ ಅಂದರೆ ನಮ್ಮ ಆಚರಣೆಗಳು ಅಂತನೂ ಅರ್ಥ. ದೇವರಿಗೆ ಧರ್ಮ ಅಂತ ಕರೆದಿದ್ದಾರೆ ಆಚಾರ್ಯರು. ಧರ್ಮ ಅಂತ ದೇವರನ್ನ ಯಾಕೆ ಕರೀತಾರೆ ಅಂತಂದರೆ, ಧರ್ಮ ಶಬ್ದಕ್ಕೆ ಆಧಾರನಾಗಿ ಇರುವವನು, ಧರಿಸಿಕೊಂಡು ಇರುವವನು ಯಾರೋ ಅವನು ಧರ್ಮ ಅಂತ ಕರೆಸಿಕೊಳ್ಳುತ್ತಾನೆ. ಪರಮಾತ್ಮ ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಿರುವುದರಿಂದ ದೇವರಿಗೆ ಧರ್ಮ ಅಂತ ಹೆಸರು. ಆ ದೇವರಿಂದ, ಆ ಧರ್ಮನಾಮಕನಾದ ಪರಮಾತ್ಮನಿಂದ ಜಗತ್ತು ಆಶ್ರಯಿಸಲ್ಪಟ್ಟಿದೆ, ಜಗತ್ತು ಧರಿಸಲ್ಪಟ್ಟಿದೆ. ಮಾತ್ರವಲ್ಲ, ಧರ್ಮ ಅಂತಂದರೆ ನಾವೇನು ನಿತ್ಯ ವೇದೋಕ್ತವಾದ ಧರ್ಮಾನುಷ್ಠಾನವನ್ನು ಮಾಡುತ್ತೇವೆ, ಆಚರಣೆಗಳನ್ನು ಮಾಡುತ್ತೇವೆ, ಇದನ್ನು ಕೂಡ ಧರ್ಮ ಅಂತ ಕರೀತಾರೆ. ಇದನ್ನು ಧರ್ಮ ಅಂತ ಯಾಕೆ ಕರೆದರು, ಮಾಡುವ ಆಚರಣೆಗಳನ್ನು ಧರ್ಮ ಅಂತ ಯಾಕೆ ಕರೆದರು ಅಂದರೆ, ಈ ಆಚರಣೆಗಳು ನಮ್ಮನ್ನು ಎತ್ತಿ ಹಿಡಿಯುತ್ತವೆ, ಕೆಳಗೆ ಬೀಳದಂತೆ ಎತ್ತಿ ಹಿಡಿಯುತ್ತವೆ. ಅಧಃಪತನವಾಗದಂತೆ, ನರಕಾದಿ ಅನರ್ಥಗಳನ್ನು ಹೊಂದದಂತೆ ನಮ್ಮನ್ನು ಎತ್ತಿ ಹಿಡಿಯುತ್ತವೆ. ಆದದ್ದರಿಂದ ಇವುಗಳಿಗೆ ಧರ್ಮ ಅಂತ ಹೆಸರು. ನಾವು ಮಾಡಿದ ಆಚರಣೆಗಳೇ ನಮ್ಮನ್ನು ಎತ್ತಿ ಹಿಡಿಯುವುದಲ್ಲ, ನಾವು ಎಷ್ಟರ ಮಟ್ಟಿಗೆ ಆಚರಣೆ ಮಾಡಿದೆವು ಅಂತ ನೋಡಿ ಉದ್ಧಾರ ಮಾಡುವನು ಅವನಿದ್ದಾನೆ. ಆದ್ದರಿಂದ ಅವನಿಗೆ ಧರ್ಮ ಅಂತ ಹೆಸರು ಅಂತ. ಆಚರಣೆಗೂ ಧರ್ಮ ಅಂತ ಹೆಸರು, ದೇವರಿಗೂ ಧರ್ಮ ಅಂತ ಹೆಸರು. ಈ ರೀತಿ ದೇವರು ಜಗತ್ತನ್ನು ಆಧರಿಸಿದ್ದಾನೆ, ದೇವರು ಜಗತ್ತಿಗೆ ಆಧಾರಕನಾಗಿದ್ದಾನೆ. ನಾವು ಮಾಡುವ ಆಚರಣೆಗಳು ಜಗತ್ತಿಗೆ ರಕ್ಷಣೆಯನ್ನು ಕೊಡುತ್ತದೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನಲ್ಲ 3ನೇ ಅಧ್ಯಾಯದಲ್ಲಿ. ನಾವು ಆಚರಣೆಯನ್ನು, ಧರ್ಮಾಚರಣೆಯನ್ನು ಸರಿಯಾಗಿ ಮಾಡುವುದು ಅಂತಾದರೆ ಸರಿಯಾಗಿ ಮಳೆ ಬೆಳೆ ಆಗುತ್ತೆ ಅಂತರ್ಥ. ನಾವು ಸರಿಯಾದ ಧರ್ಮಾಚರಣೆಯನ್ನು ಮಾಡಲಿಲ್ಲ ಅಂತಂದರೆ ಸರಿಯಾಗಿ ಮಳೆ ಬೆಳೆ ಆಗೋದಿಲ್ಲ, ಉಪಕಾರ ಅಂತ ಆಗೋದಿಲ್ಲ. ಅದರಿಂದ ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡದೇ ಇರುವುದು ಅಂದರೆ ಜಗತ್ತನ್ನು ನಾಶ ಮಾಡಿದಂತೆ. ಹಾಗಾಗಿ ಧರ್ಮವನ್ನು ಆಚರಣೆಯನ್ನು ಮಾಡಿ ಜಗತ್ತನ್ನು ರಕ್ಷಣೆ ಮಾಡುವ ಕಾರ್ಯವನ್ನು ಎಲ್ಲರೂ ಕೂಡ ಮಾಡಬೇಕು ಅಂತ ತಿಳಿಸ್ತಾ, ಕೂರ್ಮ ಪುರಾಣವಾದದ್ದು ಹೇಳುತ್ತದೆ ಮುಂದೆ, ಕರ್ಮಗಳು 2 ಪ್ರಕಾರ ಅಂತ. ಪ್ರಸಿದ್ಧವಾದದ್ದು, ಗೀತೆಯನ್ನು ಕೇಳುವವರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಕರ್ಮ 2 ಪ್ರಕಾರ, ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ ಅಂತ 2 ಭಾಗಗಳನ್ನು ತಿಳಿಸಿ, ಇದೆಲ್ಲ ಅನೇಕ ಕಡೆಗೆ ಗೀತಾ ಭಾಷ್ಯಾದಿಗಳಲ್ಲಿ ತಿಳಿಸಿದ್ದು ಇದೆ. ಅದನ್ನು ಇಲ್ಲಿನೂ ಕೂಡ ನಾವು ಕಾಣ್ತೇವೆ. ಧರ್ಮ ಅಥವಾ ಕರ್ಮ 2 ಪ್ರಕಾರ, ನಿವೃತ್ತ, ಪ್ರವೃತ್ತ. ಫಲಾಪೇಕ್ಷೆ ಇಟ್ಟುಕೊಂಡು ಮಾಡುವಂಥದ್ದು ಪ್ರವೃತ್ತವಾದರೆ, ಫಲಾಪೇಕ್ಷಾ ರಹಿತವಾಗಿ ಜ್ಞಾನಪೂರ್ವಕವಾಗಿ ಮಾಡುವುದು ನಿವೃತ್ತ ಕರ್ಮ ಅಂತ ಕರೆಸಿಕೊಳ್ಳುತ್ತೆ. ಎಷ್ಟು ನಾವು ನಿವೃತ್ತ ಕರ್ಮಗಳನ್ನು ಮಾಡ್ತಾ ಹೋಗ್ತೇವೆ ಅಷ್ಟು ನಾವು ದೇವರಿಗೆ ಹತ್ತಿರ ಆಗ್ತೇವೆ. ಎಷ್ಟು ಫಲಾಪೇಕ್ಷೆ ಇಟ್ಟುಕೊಂಡು ಪ್ರವೃತ್ತ ಕರ್ಮಗಳನ್ನು ಮಾಡುತ್ತೇವೆ ಅಷ್ಟು ಸಂಸಾರದಲ್ಲಿನೇ ಮುಳುಗ್ತೇವೆ. ಆದ್ದರಿಂದ ಪ್ರವೃತ್ತವನ್ನು ಬಿಟ್ಟು ನಿವೃತ್ತದ ಕಡೆಗೆ ಹೆಜ್ಜೆ ಹಾಕು ಅಂತ ಕೂರ್ಮ ಪುರಾಣ ತಿಳಿಸುತ್ತೆ. ಈಗ ಎಲ್ಲರೂ ಮಾಡಬೇಕಾದ ಧರ್ಮ ಇದು, ಒಬ್ಬರು ಇಬ್ಬರು ಅವರು ಇವರು ಅಲ್ಲ, ಪ್ರತಿಯೊಬ್ಬರೂ ಮಾಡಬೇಕಾದ ಧರ್ಮವನ್ನು ಹೇಳಿ ಅಂತ. ಅದನ್ನು ಇಲ್ಲಿ ಪಟ್ಟಿ ಮಾಡಿ ಹೇಳುತ್ತೆ ಪುರಾಣವಾದದ್ದು. ತಸ್ಮಾತ್ ನಿವೃತ್ತಂ ಸಂಸೇವ್ಯಂ ಅನ್ಯಥಾ ಸಂಸರೇತ್ ಪುನಃ. ಕ್ಷಮ, ದಮಃ, ದಯ ಈ ಮೊದಲಾದಂತಹ ಧರ್ಮಗಳನ್ನು ಆಚರಣೆಯನ್ನು ಮಾಡಬೇಕು ಅಂತ. ಕ್ಷಮೆ ಇರಬೇಕು. ಇದು ಕ್ಷಮೆ ಅಂತನ್ನುವುದು ಮಹಾಭಾರತದಲ್ಲಿ ತುಂಬ ವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಕೆಲವೊಮ್ಮೆ ಧರ್ಮ ಆಗುತ್ತೆ, ಕೆಲವೊಮ್ಮೆ ಅಧರ್ಮ ಆಗುತ್ತೆ. ಕ್ಷಮ ಅನ್ನುವುದು ಸಜ್ಜನರ ಮೇಲೆ ಕ್ಷಮೆಯನ್ನು ತೋರಿದರೆ ಅದು ಧರ್ಮ ಆಗುತ್ತೆ, ದುಷ್ಟರ ಮೇಲೆ ಕ್ಷಮೆಯನ್ನು ತೋರಿದರೆ ಅದು ಅಧರ್ಮ ಆಗುತ್ತೆ. ದುರ್ಯೋಧನ ಅಷ್ಟೊಂದು ಕೆಟ್ಟ ಕೆಲಸ ಮಾಡಿದನಲ್ಲ, ಅದನ್ನು ಕ್ಷಮ 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 ಅಂತ ಸಹನೆ ಮಾಡ್ತಾ ಹೋದರೆ ಅದು ಧರ್ಮ ಅಲ್ಲ.
ಯಾವಾಗ ಯಾವುದು ಧರ್ಮ ಆಗುತ್ತೆ ಅಧರ್ಮ ಆಗುತ್ತೆ ನೋಡಿ ತಿಳಿದು ಆಚರಣೆಯನ್ನು ಮಾಡಬೇಕು. ಇಂದ್ರಿಯ ನಿಗ್ರಹ ಸಾಧಕನಿಗೆ ಬಹಳ ದೊಡ್ಡದಾದಂತಹ ಒಂದು ಸಾಧನೆ ಧರ್ಮ ಅಂತಾರೆ. ದಮಃ, ದಯಾ ಇವೆಲ್ಲ ಶ್ರೇಷ್ಠ ಧರ್ಮಗಳು. ಇಂದ್ರಿಯ ನಿಗ್ರಹ ಬೇಕು. ಸ್ವಾರಸ್ಯ ಏನು ಗೊತ್ತಾ? ಜ್ಞಾನ ಎಲ್ಲದಕ್ಕಿಂತಲೂ ಶ್ರೇಷ್ಠ, ಎಲ್ಲದಕ್ಕಿಂತಲೂ ಶ್ರೇಷ್ಠ. ಜ್ಞಾನ ಅಂತಂದರೆ ಒಂದು ರೀತಿ ಹಡಗು ಇದ್ದಂತೆ. ಅದು ಸಮುದ್ರವನ್ನು ದಾಟಬೇಕು ಅಂತ ಹೊರಟಂತಹ ವ್ಯಕ್ತಿಗೆ ಹಡಗು ಸಿಕ್ಕಂತೆ ಜ್ಞಾನ. ಸಂಸಾರ ಎಂಬ ಸಾಗರವನ್ನು ದಾಟಬೇಕು ಅಂತ ಹೊರಟವನಿಗೆ ಜ್ಞಾನ ಸಿಕ್ಕರೆ ಆ ಹಡಗು ಸಿಕ್ಕಂತೆ. ಆದರೆ ಮಧ್ಯದಲ್ಲೇನಾದರೂ ಅವಘಡಗಳು ಸಂಭವಿಸಿದರೆ, ಭಾರೀ ಬಿರುಗಾಳಿ ಉಂಟಾದರೆ, ಇನ್ನಾಗಬಾರದ್ದೇನಾದರೂ ಆದರೆ, ಆ ಹಡಗಿಗೆ ಭಾರೀ ದೊಡ್ಡ ಗಾತ್ರದ ರಂಧ್ರ ಏನಾದರೂ ಆದರೆ, ಯಾವ ಹಡಗು ದಾಟಿಸಬೇಕಾಗಿತ್ತೋ ಅದೇ ಹಡಗು ನಮ್ಮನ್ನು ಮುಳುಗಿಸಿಬಿಡುತ್ತೆ. ಹಾಗೆ ಜ್ಞಾನ ಎಂಬ ನೌಕೆಗೆ ಇಂದ್ರಿಯ ನಿಗ್ರಹದ ಸಹಾಯ ಇರಬೇಕು. ಇಂದ್ರಿಯ ನಿಗ್ರಹದ ಸಹಾಯ ಇಲ್ಲ ಅಂತಾಗಿಬಿಟ್ರೆ ಆ ಹಡಗು ಮುಳುಗಿ ಹೋಗ್ತದೆ. ಹಾಗಾಗಿ ಇಂದ್ರಿಯ ನಿಗ್ರಹ ಬಹಳ ದೊಡ್ಡದು ಅಂತಾರೆ. ದಾನದ ಬಗ್ಗೆ ಹೇಳ್ತಾರೆ. ದಾನವನ್ನು ಮಾಡಬೇಕು ಅಂತ ನೋಡಿ. ಇಲ್ಲಿ ದಾನ ಅಂತನ್ನುವಾಗ ಅನೇಕ ಅಂಶಗಳ ಕಡೆಗೆ ನಾವು ಗಮನ ಕೊಡಬೇಕು. ನಮ್ಮ ಹತ್ರ 10 ರೂಪಾಯಿ ಇದೆ ಅಂಥೇಳಿ ಕೊಟ್ಟು ಬಿಡುವುದಲ್ಲ. ದಯಾ ಬೇರೆ, ದಾನ ಬೇರೆ. ಭಿಕ್ಷುಕನಿಗೆ ಕೊಡುವಂಥದ್ದು ಅದು ದಯಾರೂಪವಾದದ್ದು. ಯೋಗ್ಯವಾದಂತಹ ವ್ಯಕ್ತಿಗೆ ವೇದಾಂತಗಳನ್ನು ಅಧ್ಯಯನ ಮಾಡಿ ಸದಾಚಾರದಲ್ಲಿ ನಿಷ್ಠನಾಗಿ ಇರುವ ವ್ಯಕ್ತಿಗೆ ಕೊಡುವಂಥದ್ದು ಅದು ದಾನರೂಪವಾದದ್ದು. ಕೃಷ್ಣಾರ್ಪಣ ಪೂರ್ವಕವಾಗಿ, ಸಂಕಲ್ಪಪೂರ್ವಕವಾಗಿ ಕೊಡುವಂಥದ್ದು. ಆ ದಾನವನ್ನು ಕೊಡುವಂತಹ ಸಂದರ್ಭದಲ್ಲಿ ಯೋಗ್ಯನಿಗೇ ದಾನ ಮಾಡಬೇಕು.